ಬದುಕಿನ ದಿವ್ಯ ದರ್ಶನದಲ್ಲಿ ಅಲಂಕಾರದ ಪ್ರತಿಯೊಂದು ರೂಪಗಳಲ್ಲಿ ಭಿನ್ನ ಭಿನ್ನ ಮನಸ್ಸುಗಳ ದೂರದರ್ಶಿತ್ವದ ಚಿಂತನೆಗಳ ತಾತ್ವಿಕತೆಯ ನಶ್ವರತೆ ಬೆನ್ನೆಲುಬಾಗಿ ನಿಂತವನೇ ಭಗವಂತ. ಕಣ್ಣಾಮುಚ್ಚೆ, ಕಾಡೆಗೂಡೆ, ಒದ್ದಿನ ಮೂಟೆ ಉರುಳೇ ಹೋಯ್ತು. ನಮ್ಮಯ ಹಕ್ಕಿ ಬಿಟ್ಟೇ ಬಿಟ್ಟೆ, ನಿಮ್ಮಯ ಹಕ್ಕಿ ಹಿಡಿದುಕೊಳ್ಳಿ. ನಮ್ಮಗಳ ಭಾವಾರ್ಥ: ಹೇ ವಿಧಿ, ಆತ್ಮ, ಪರಮಾತ್ಮ, ನಾನು ಕಣ್ಣು ಮುಚ್ಚುತ್ತಿದ್ದೇನೆ. ದೃಷ್ಟಿಯಿಂದ ಈ ಸೃಷ್ಟಿ ನೋಡಿದ ನನ್ನ ಬದುಕು ಸಾರ್ಥಕವಾಯಿತು. ಜಗತ್ತು ಅತ್ಯಂತ ವಿಸ್ಮಯ, ನಿಗೂಢತೆ, ಕಾಡೆಗೂಡೆ ಮಾಯಾಲೋಕದ ಕಾಡಾಗಿ ಸಂಸಾರದ ಗೂಡಲ್ಲಿ ನೊಂದೆ ಬೆಂದೆ ಆನಂದದಿಂದೆದ್ದೆ. ಅಲ್ಪ ವಿರಾಮಕ್ಕೆ ನಂಬಿಕೆಗಳು ಪೂರಕವಾಗಿರಲಿಲ್ಲ, ಬಿಸಿ ನಿಟ್ಟುಸಿರು ಭಾವಿಸಿರಲಿಲ್ಲ. ದೇಹ ಒದ್ದಿನ ಮೂಟೆ, ಭಾರ ಎಂದಾಗ ಬಹುಭಾರ, ಜಿಟ್ಟುಗಟ್ಟಿದಾಗ ಸವಕಲು ನಾಣ್ಯ, ಚಲಾವಣೆಯಲ್ಲಿದ್ದೆ ಎಂಬ ಅಹಂ ನನ್ನಲ್ಲಿಲ್ಲ. ಉರುಳೆ ಹೋಯ್ತು ಅಂದುಕೊಂಡದ್ದು ಕಂಡುಕೊಂಡದ್ದು ಯಾವುದೂ ಉಳಿಯಲಿಲ್ಲ. ನಾನು, ನನ್ನದು, ನಮ್ಮವರು, ನಾವು ಕಳೆದ ಪ್ರಪಂಚದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಅಕ್ಕರೆಯಿಂದ ಕರೆದವರು, ಭಾವಿಸಿ ಪ್ರೀತಿಸಿದವರು ಯಾರೂ ಕೈ ಹಿಡಿಯಲಿಲ್ಲ. ಅವರವರ ನಿರ್ಣಯ ತೀರ್ಮಾನಗಳೇ ಮೇಲುಗೈ ಸಾಧಿಸುತ್ತಿದ್ದವು. ಬಿಟ್ಟೆ ಬಿಟ್ಟೆ, ಆಪ್ತರು ಕಣ್ಣೀರು ಹಾಕಿ ಬೀಳ್ಕೊಟ್ಟರು. ಇಷ್ಟು ದಿವಸ ಜೀವಂತವಾಗಿದ್ದೆ, ಈಗ ಜೀವ ಬಿಡುತ್ತಿದ್ದೇನೆ. ಕಡೆಗೂ ಬಿಟ್ಟೆ ಬಿಟ್ಟೆ, ಪ್ರಾಣ ಪಕ್ಷಿ ಬಿಟ್ಟು ಕೊಟ್ಟೆ ನಿನ್ನ ಕೈಗೆ. ಹೇ ಪರಮಾತ್ಮ, ಜೋಪಾನವಾಗಿ ಹಿಡಿದುಕೊಳ್ಳಿ.